ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಇವತ್ತು ನಾವು ನಮ್ಮ ಈ ಸಂಚಿಕೆಗೆ ಆರಿಸಿಕೊಂಡದ್ದು ರಾಯಚೂರಿನ ಬಳಿ ಇರುವಂತಹ, ಅಂದರೆ ಆ ಸಿಟಿಗೆ ಹೊಂದಿಕೊಂಡೇ ಇರುವಂತಹ ಒಬ್ಬ ಹನುಮಂತ ದೇವರು. ಉಸುಗಿನ ಹನುಮಪ್ಪ ಅಂತ ಹೇಳ್ತಾರೆ. ಅವರಿಗೆ ತ್ರೇತಾಯುಗದ ಮೂರ್ತಿ ಅಂತ ಹೇಳ್ತಾರೆ, ರಾಮಚಂದ್ರ ದೇವರ ಕಾಲದ ಮೂರ್ತಿ ಅಂತ ಹೇಳ್ತಾರೆ. ಬಹಳ ಪುರಾತನವಾದ ಮೂರ್ತಿ. ವಾಲುಕೇಶ ಆಂಜನೇಯ ಸ್ವಾಮಿನೂ ಅಂತಾರೆ, ವಾಲುಕೇಶ ಹನುಮಂತ ದೇವರು ಅಂತ ಅಂತಾರೆ. ಅವರಿಗೆ ವಾಲುಕೇಶ ಅಂದರೆ ಉಸುಗಂತ, ಹೀಗಾಗಿ ಉಸುಗಿನ ಹನುಮಪ್ಪ ಅಂತ ಕರೀತಾರೆ. ಇವರು ಪ್ರಕಟ ಆದದ್ದು ಸುಮಾರು 350 ವರ್ಷಗಳ ಹಿಂದೆ. ಅಂದರೆ ಆ ಹಳ್ಳದಲ್ಲಿ, ಅಂದರೆ ಆ ಒಂದು ಕೆರೆ ಏನಿದೆ, ಆ ಕೆರೆಯಲ್ಲಿ ಇಬ್ಬರು ದಂಪತಿಗಳು ನಿತ್ಯ ಬಟ್ಟೆ ಒಗೀತಿದ್ರಂತ. ಒಂದು ಕಲ್ಲಿನ ಮೇಲೆ ಬಟ್ಟೆ ಒಗೀತಿದ್ರು. ಅವ್ರಿಗೆ ಗೊತ್ತಿರಲಿಲ್ಲ ಪಾಪ. ಅವ್ರಿಗೊಂದು ಸಲ ಸೂಚನೆ ಆಯ್ತಂತ. ಹನುಮಂತ ದೇವ್ರು ಹೇಳಿದ್ರಂತೆ, ನಾನು ಇಲ್ಲೇ ಇದ್ದೀನಿ, ನನ್ನ ತೆಗಿ ಅಂತ. ಅವ್ರಿಗೆ ಗೊತ್ತಾಗಲಿಲ್ಲ. ಆಮೇಲೆ ಅವರು ಬಟ್ಟೆ ಒಗೀತಿದ್ದ ಕಲ್ಲನ್ನು ಹೊಳ್ಳಿಸಿ ನೋಡಿದಾಗ ಅಲ್ಲಿ ಹಿಂದೆ ಹನುಮಂತ ದೇವರ ಮೂರ್ತಿ ಇತ್ತು. ಏನೂ ಮೂರ್ತಿ ಅಂದರೆ ಸ್ಪಷ್ಟವಾಗಿ ಏನೂ ಇಲ್ಲ, ಗೆರೆ ಒಂಥರ ಪ್ರತೀಕ ಅಂತಾರಲ್ಲ, ಏನೋ ಒಂದಿಷ್ಟು ಗೀಚಿದಂಗೆ ಇತ್ತು. ಅವರು ಅದನ್ನು ತೆಗೆದು ಅಲ್ಲೇ ಪ್ರತಿಷ್ಠಾಪನೆ ಮಾಡಿದರು, ಬಯಲೊಳಗೆ ಮಾಡಿದರು, ಉಸುಕಿನ ಮಧ್ಯದಲ್ಲಿಯೇ ಮಾಡಿದರಲ್ಲೇ ಪೂಜೆಯನ್ನು ಮಾಡಲಿಕ್ಕೆ ಶುರು ಮಾಡಿದರು. ಮುಂದೆ 150 ವರ್ಷಗಳ ನಂತರ ಅದನ್ನು ಒಂದು ದೇವಸ್ಥಾನವನ್ನು, ಒಂದು ಗರ್ಭಗುಡಿಯನ್ನು ಕಟ್ಟಿದರು. ಆವಾಗ ಸತ್ಯನಾಥ ತೀರ್ಥರು ಅಂತ ಒಬ್ಬರಿದ್ದರು. ಅವ್ರ ಕಡೆಯಿಂದ ಅದನ್ನು ಪ್ರತಿಷ್ಠಾಪನೆಯನ್ನು ಮಾಡಿಸಿದರು ಅಂತ ಹೇಳ್ತಾರೆ. ಈ ಉಸುಗಿನ ಹನುಮಪ್ಪ ಇವರ ವಿಶೇಷತೆ ಏನು ಅಂತಂದರೆ, ಇವರು 3 ಹೊತ್ತು 3 ಬಣ್ಣ ಆಗ್ತದಂತ. ಇವರಿಗೆ 3 ಬಣ್ಣ, ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು. ಕೆಂಪು, ಬಿಳಿ, ನೀಲವರ್ಣ, ಹೀಗೆ. ಆಮೇಲೆ ಆ 3 ವರ್ಣದೊಳಗೆ ಅವರ 3 ಅವಸ್ಥೆಗಳು, ನಮ್ಮ ಜೀವನದ 3 ಅವಸ್ಥೆಗಳು ಕಾಣಿಸ್ತಾವಂತೆ. ಬಾಲ್ಯ, ಯುವಕ, ವೃದ್ಧಾಪ್ಯ, ಹೀಗೆ ಹೇಳ್ತೀವಿ ಅದು. ಆಮೇಲೆ ಹನುಮ, ಭೀಮ, ಮಧ್ವ ಅವತಾರ ಇದು ಅಂತೂ ಹೇಳ್ತಾರೆ. ಭಾಳ ವಿಶೇಷವಾದಂಥ ಮೂರ್ತಿ. ಆಮೇಲೆ ಇವರ ಅಭಯಹಸ್ತದೊಳಗೂ ಗೆರೆಗಳವ. ಆಮೇಲೆ ನಾಭಿ ಅವ್ರದ್ದು ಸ್ಪಷ್ಟವಾಗಿ ಕಾಣಿಸ್ತದೆ. ಹನುಮ ಅವತಾರ, ಭೀಮ ಅವತಾರ ಮತ್ತು ಮಧ್ವಾವತಾರ ಕೂಡ ನಾವು ಗೋಚರಿಸ್ತಾವಿದ್ರಾಗ ಅಂತ ಹೇಳ್ತಾರೆ. ಇನ್ನೂ ಒಂದು ವಿಶೇಷ ಅಂದರೆ, ಮುಖದಲ್ಲಿ ಹಯಗ್ರೀವ ದೇವರಿದ್ದಾರೆ. ವಿದ್ಯಕ್ಕೆ ಪ್ರಮುಖವಾದಂಥ ದೇವರು, ಅವರ ಪಂಚಮುಖಿ ರೂಪದಲ್ಲಿ ಅದು ಒಂದು ಮುಖ ಅವರಿದ್ದಾರೆ ಅಂತ ಹೇಳ್ತಾರೆ. ಬಹಳಷ್ಟು ವಿಶೇಷ. ಆಮೇಲೆ ಇವರು ಸಂಚಾರ ಮಾಡ್ತಾರೆ, ರಾತ್ರಿ ಮಧ್ಯಾಹ್ನ ಎಲ್ಲ ಸಂಚಾರ ಮಾಡ್ತಾರೆ. 15 ದಿವಸ ಸಂಚಾರದಲ್ಲಿರ್ತಾರೆ, 15 ದಿವಸ ಮತ್ತೆ ದೇವಸ್ಥಾನದಾಗಿರ್ತಾರೆ ಅಂತ ಹೇಳ್ತಾರೆ. ಇನ್ನೂ ಒಂದು ವಿಶೇಷ ಅಂತಂದರೆ, ಇವರ ಒಂದು ಗರ್ಭಗುಡಿ ಒಳಗೆ ಶೇಷದೇವರು ಬರ್ತಾರಂತ. ಅಂದರೆ ಹಾವು ಬರ್ತದೆ. ಇಲ್ಲಿ ಅರ್ಚಕರೇ ಹೇಳ್ತಾರೆ, ಬಂದು ಯಾರಿಗೂ ಉಪಟಳ ಕೊಡೋದಿಲ್ಲ, ಯಾರಿಗೂ ಏನೂ ಮಾಡೋದಿಲ್ಲ, ಅಲ್ಲೇ ಇರ್ತದಂತೆ. ಅದು ಬಂದು ಆ ಅಲಂಕಾರ ಮಾಡಿದ ಮಡಿ ಒಳಗೆ ಕೂತು ಬಿಡ್ತಿತ್ತಂತೆ. ಆಮೇಲೆ ಇವರು ಅದನ್ನು ಅಲಂಕಾರ ಮಾಡೋದು ಶನಿವಾರಕ್ಕೆ ಒಂದೇ ಒಂದು ದಿವಸ ಮಾಡ್ಕೊಂಡ್ರು. ಆದರೆ ಅವ್ರು ಏನು ಮಾಡಿದ್ರು ಕಚ್ಚೋದು, ಅದು ಏನೂ ಮಾಡೋದಿಲ್ಲ ಅಂತ. ಅದನ್ನು ಹಿಡ್ಕೊಂಡು ಹೋಗಿ ಅವ್ರು ಹೊರಗೆ ಬಿಟ್ಟು ಬರ್ತಾರಂತ. ಶಾಂತ ರೀತಿ ಇರ್ತದಂತ. ಆಮೇಲೆ ಆ ಶೇಷದೇವರು ಗರ್ಭಗುಡಿಯೊಳಗಿದ್ದಾಗ ವಿಶೇಷವಾದ ಒಂದು ಸುಗಂಧ ಬರ್ತದೆ. ಯಾವಾಗಲೂ ಅಲ್ಲಿ ಒಂದು ಪರಿಮಳ ಇರ್ತದೆ, ವಿಶೇಷವಾದ ಪರಿಮಳ. ಅವರಲ್ಲಿ ಒಳಗಿದ್ರು ಅಂದರೆ ಇನ್ನೂ ಹೆಚ್ಚಿನ ಒಂದು ಸುಗಂಧ ಅಲ್ಲಿ ಇರ್ತದೆ ಅಂತ ಹೇಳ್ತಾರೆ. ಹಿಂಗೆ ಬಹಳಷ್ಟು ವಿಶೇಷತೆಯಿಂದ ಕೂಡಿದಂಥ ಒಂದು ದೇವಸ್ಥಾನ. ದೊಡ್ಡ ಯತಿಗಳೆಲ್ಲ ಇಲ್ಲಿ ಬಂದು ಪೂಜೆಯನ್ನು ಮಾಡಿ, ತಪಸ್ಸನ್ನು ಮಾಡಿ ಹೋಗ್ಯಾರ. ಸತ್ಯಪ್ರಮೋದರಾಗಿರಬಹುದು, ಸುವಿದ್ಯೇಂದ್ರ ತೀರ್ಥರು, ಸುಶೀಲೇಂದ್ರರು, ಹೀಗೆ ಹಲವಾರು ದೊಡ್ಡ ಯತಿಗಳು ಬಂದು ಇಲ್ಲಿ ಅವರ ಭಕ್ತಿಯನ್ನು, ಅವರ ಅನುಗ್ರಹವನ್ನು, ಸೇವೆಯನ್ನು ಮಾಡಿ ಹೋಗ್ಯಾರ ಅಂತ ಹೇಳಿ. ಸುವಿದ್ಯೇಂದ್ರ ತೀರ್ಥರು ವಾಲುಕೇಶಾಷ್ಟಕ ಅಂತ ಮಾಡ್ಯಾರ. ಅದನ್ನು ನಾವು ಹೇಳಿದ್ದೇ ಆದರೆ, ಅದನ್ನು ಪಾರಾಯಣ ಮಾಡಿದ್ದೇ ಆದರೆ ನಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗ್ತವೆ, ನಮ್ಮ ಮನಸ್ಸಿಗೆ ಅನ್ಕೊಂಡದ್ದು ಆಗ್ತದೆ. ಅಂದರೆ ಅವ್ರ ಪಾದಕ್ಕೊಂದು ಕಾಯಿ ಇಟ್ಟು ಹೋಗಿ ನಾವು ಮನಸ್ಸಿನಲ್ಲಿದ್ದದನ್ನು ಕೇಳಿಕೊಂಡ್ರೆ ಅದು ಖಂಡಿತ ಈಡೇರ್ತದೆ. ಅಷ್ಟು ವಿಶೇಷವಾದಂಥದ್ದು. ಇನ್ನೂ ಒಂದು ವಿಶೇಷತೆ ಅಂದರೆ, ಈ ಮೂರ್ತಿ ಬೆಳೀತದಂತ. 3 ಸೆಂಟಿಮೀಟ್ರ್ ಈ ಮೂರ್ತಿ ಬೆಳೀತದೆ ಅಂತ ಹೇಳ್ತಾರೆ. ಅದು ಬೆಳೆದದಕ್ಕೆ ಸಾಕ್ಷಿ ಹಳೆ ಫೋಟೋ, ಈಗಿನ ಫೋಟೋ ನೋಡಿದರೆ ನಮಗೆ ಗೊತ್ತಾಗ್ತದೆ ಅಂತ ಅಲ್ಲಿನ ಅರ್ಚಕರು ಹೇಳ್ತಾರೆ. ಅವ್ರನ್ನ ಫೋನ್ ಮಾಡಿ ಮಾತಾಡಿಸಿದಾಗ ಅವ್ರು ಹೇಳಿದ್ದೇ ಇದು, ಈ ವಿಷಯವನ್ನು ಅವರು ತಿಳಿಸಿದ್ರು ನಮಗೆ. ಇಂಥ ಹಲವಾರು ವಿಶೇಷತೆಯಿಂದ ಕೂಡಿದಂತಹ ಈ ಉಸುಗಿನ ಹನುಮಪ್ಪ ಭಾಳ ದೊಡ್ಡ ವಿಶೇಷತೆ. ಇನ್ನೊಂದು ಹೇಳಿದರು, ಮನಸ್ಸಿನಲ್ಲಿದ್ದ ಆಸೆಯೆಲ್ಲ ಈಡೇರ್ತಾವೆ ಇವ್ರನ್ನ ಕೇಳ್ಕೊಂಡ್ರೆ. ಇನ್ನೂ ಒಂದು ಅಂದರೆ, ಯಾರಿಗೆ ವೀಸಾ ಸಿಕ್ಕಿರಂಗಿಲ್ಲ
ಅವರಿಗೆ ಇಲ್ಲಿ ಸೇವೆ ಮಾಡಿದರೆ ವೀಸಾ ಸಿಗೋದು. ಅದಕ್ಕೆ ಇವರು ವೀಸಾ ಹನುಮಪ್ಪ ಅಂತಾರೆ. ಮೈಸೂರಿನ ಹತ್ರ ಒಬ್ಬರು ಇದ್ದಾರೆ, ಅವ್ರಿಗೂ ವೀಸಾ ಹನುಮನ್ ದೇವರು ಅಂತ. ಈ ಚಿಕ್ಕೋಡಿ ಹತ್ರ ಒಬ್ಬರು ಇದ್ದಾರೆ, ಸರ್ಕಾರಿ ನೌಕರಿ ಕೊಡಿಸೋ ಹನುಮನ್ ದೇವರು ಅವರು. ಅಲ್ಲಿ ಹೋದ್ರೆ ಆ ಸರ್ಕಾರಿ ನೌಕರಿ ಸಿಕ್ಕೇ ಬಿಡ್ತು. ನಮ್ಮ ಚಿಕ್ಕೋಡಿ ಹತ್ರ ಕೌಟ್ಕೊಪ್ಪ ಅಂತ ಒಂದು ಊರು ಅಲ್ಲಿದ್ದಾರೆ. ಹೀಗೆ ನಮ್ಮ ಈ ವಾಲುಕೇಶ ಆಂಜನೇಯ ಸ್ವಾಮಿ ಹನುಮಂತ ದೇವರೇನಿದ್ದಾರಲ್ಲ, ಬಹಳಷ್ಟು ವಿಶೇಷವ. ಹೇಳಲಿಕ್ಕೆ ಹೋದ್ರೆ ಭಾಳಷ್ಟು ಅದ. ಬಹಳ ತ್ರೇತಾಯುಗದ ಮೂರ್ತಿ, ಪುರಾತನವಾದ ಮೂರ್ತಿ. ಇವರು ಅಲ್ಲಿ ನಿಂತುಕೊಂಡು ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ನಾನು ಈ ವಿಷಯವನ್ನು ನನಗೆ ಶೇರ್ ಮಾಡಿದವರು ಮಿತ್ರ ರಾಯಚೂರಿನ ಗೆಳೆಯ ಪ್ರಶಾಂತ್ ಅವರು ಮತ್ತು ಆ ದೇವಸ್ಥಾನದ ಅರ್ಚಕರು ಕೂಡ ನಮಗೆ ಇದರೊಳಗೆ ಸಹಕಾರ ಕೊಟ್ಟರು. ಆ ಇಬ್ಬರಿಗೂ ನಾನು ನಮ್ಮ ತಂಡದ ಪರವಾಗಿ ತುಂಬ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೆಯೇ ಈ ಹನುಮಂತ ದೇವರು ನಮ್ಮೆಲ್ಲರಿಗೂ ಅನುಗ್ರಹವನ್ನು ಮಾಡಲಿ, ದರ್ಶನ ಭಾಗ್ಯವನ್ನು ಕೊಡಲಿ ಅಂತ ಕೇಳ್ತಾ ಇವತ್ತಿನ ಈ ಸಂಚಿಕೆಗೆ ಮುಕ್ತಾಯ ಹೇಳ್ತೇನೆ. ಮತ್ತೆ ಮುಂದಿನ ಶನಿವಾರ ತಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನನಗೆ ಅಪ್ಪಣೆಯನ್ನು ಕೊಡ್ರಿ. ಜೈ ಶ್ರೀರಾಮ್, ಜೈ ಬಜರಂಗ.